ಸೊ ಮ್ಯಾಮ್ ಅಂದರೆ ಕೆಲವು ಹೀರೋಗಳು ಹೀಗೆ ಇರ್ತಾರೆ, ಬಟ್ ಸೂರ್ಯ ಅವ್ರನ್ನ ಕನ್ಸಿಡರ್ ಮಾಡ್ಕೊಳೋದಾದರೆ ಜ್ಯೋತಿಕಾ ಅನ್ನೋಂಥ ಸ್ಯಾಂಡಲ್ವುಡ್ ನಮ್ಮ ತಮಿಳ್ ಇಂಡಸ್ಟ್ರಿಯ ಲೀಡಿಂಗ್ ಆ್ಯಕ್ಟ್ರೆಸ್ನೇ ಮದುವೆ ಆದರು. ಸೊ ಗೊತ್ತಾಯ್ತಲ್ವಾ ಸರ್? ಗೊತ್ತಾಯ್ತು. ಸದ್ಯಕ್ಕೆ ಅದು ಇಂಟೆನ್ಷನ್ಸ್ ಇಲ್ಲ ಮೇಡಮ್. ಸಿನಿಮಾ ಕೆರಿಯರ್ ಫಸ್ಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ದಟ್ಸ್ ನೈಸ್ ಆ್ಯಕ್ಚುಲಿ. ಸೊ ಚಿತ್ರದ ಔಟ್ಲುಕ್ ಟ್ರೇಲರ್ ಮೂಲಕನೇ ಮಿಂಚ್ತಾ ಇದೆ ಚಿತ್ರ. ಹಾಗೆ ನೀವು ಗ್ಯಾರಂಟಿ ನ್ಯೂಸ್ ಚಾನಲ್ನಲ್ಲಿ ಕೂತಿದ್ದೀರಾ, ನನಗೊಂದು ಸಣ್ಣದು ಗ್ಯಾರಂಟಿ ರೌಂಡ್ ಅಂತ ವಿತ್ ಪರ್ಮಿಷನ್, ಆಯಿತಾ? ಒಂದು ಸ್ಮೈಲ್ ಮಾಡಿ ಸರ್. ನೀವು ಹಿಂಗೆ ನೋಡಿದ್ರೆ ನಂಗೆ ಅಲ್ಲಿ ಪೋಸ್ಟರಲ್ಲಿ ಬೇರೆ ಹಿಂಗೆ ಗುರಾಯಿಸ್ತೀರಾ, ಇಲ್ಲೂ ಹಿಂಗೆ ಗುರಾಯಿಸ್ತೀರಾ, ನಂಗೆ ಭಯ ಆಗಲ್ವಾ? ಓಕೆ, ಸೊ ಲೆಟ್ಸ್ ಸ್ವಿಚ್. ಗ್ಯಾರಂಟಿ ರೌಂಡಲ್ಲಿ ಗ್ಯಾರಂಟಿಡ್ ಆನ್ಸರ್ ಅಷ್ಟೇ, ಓಕೆನಾ? ಸೊ ಗ್ಯಾರಂಟಿ ಆಗಿ ತಾವು ಈ ಪಾತ್ರ ಮಾಡಲ್ಲ ಮೇಡಮ್ ಅಂದರೆ ಯಾವ ಪಾತ್ರ? ನಂಗೆ ಅದೇ ಜಾಸ್ತಿ ಲವರ್ ಬಾಯ್ ಕ್ಯಾರೆಕ್ಟರ್ಗಳು ಮಾಡೋಕ್ಕೆ ಇಷ್ಟ ಇಲ್ಲ. ಮಾಡಲ್ಲ ಮೇಡಮ್ ಲವರ್ ಬಾಯ್. ಓಕೆ ಮೇಡಮ್, ತಾವು ಎಲ್ಲ ಪಾತ್ರಗಳನ್ನ ಮಾಡಿದ್ದೀರಾ. ಗ್ಯಾರಂಟಿಯಾಗಿ ನಿಮಗೂ ಈ ಥರ ಪಾತ್ರ ಮಾಡಬೇಕು ಅನ್ನೋ ಆಸೆ ಇದ್ದರೆ ಅದು ಯಾವ ಪಾತ್ರ? ಗೊತ್ತಿಲ್ಲ ನನಗೆ. ಟೋಟಲಾಗಿ ಇವತ್ತವರೆಗೂ ಒಂಥರ ಫುಲ್ಲಿ ಸ್ಯಾಟಿಸ್ಫೈಡ್ ಅನ್ನೋ ಥರ ಏನೂ ಆಗಿಲ್ಲ ಇವತ್ತವರೆಗೂ. ಸಮಥಿಂಗ್ ಎವ್ರಿ ಟೈಮ್ ಐ ಫೀಲ್ ದಟ್ ಎಸ್ ಇನ್ನೊಂದು ಏನಾದರೂ ಬೇರೆ ಮಾಡಬೇಕು, ಇನ್ನೊಂದು ಏನಾದರೂ ಟ್ರೈ ಮಾಡಬೇಕು ಅಂತ. ಐ ಡೋಂಟ್ ನೋ ವಿಚ್ ಯಾವ ಪಾತ್ರ ಅಂತ ಗೊತ್ತಿಲ್ಲ, ಮಾಡಬೇಕು ಅಂತ. ಬಟ್ ತಾವು ನೀಡಿದಂಥ ಪಾತ್ರ ಎಲ್ಲರಿಗೂ ಒಟ್ಟಿನಲ್ಲೂ ಆಸೆ ಆಗಿ ಖುಷಿ ಅಂತೂ ಕೊಟ್ಟಿದೆ ತಮ್ಮ. ಥ್ಯಾಂಕ್ ಯು. ಆ್ಯಂಡ್ ದ ನೆಕ್ಸ್ಟ್ ಕ್ವೆಶ್ಚನ್, ಸೊ ಈ ಜನ್ಮದವ್ರನ್ನ ನೆಕ್ಸ್ಟ್ ಜನ್ಮದಲ್ಲೂ ಕರ್ಕೊಂಡು ಹೋಗ್ಬೋದು ಅಂತ ಆದರೆ ಯಾರನ್ನ ನೀವು 3 ಜನನ ಕರ್ಕೊಂಡು ಹೋಗ್ತೀರಾ? ನಾನು ಒಬ್ಬರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. 4 ಜನ ಹೇಳ್ಬೋದಾ? ನಮ್ಮ ತಂದೆ ತಾಯಿ, ನನ್ನ ತಂಗಿ, ನಮ್ಮ ದರ್ಶನ ಸರ್. ಯಾಕೆ ಅಂದ್ರೆ ಮೇಡಮ್, ಇಲ್ಲ ಮೇಡಮ್, ಆ ವ್ಯಕ್ತಿತ್ವದ ಮೇಲೆ ಇರೋ ನಮ್ಮ ಗೌರವ, ಆ ವ್ಯಕ್ತಿತ್ವದ ಮೇಲೆ ಇರೋ ಪ್ರೀತಿ, ನಮಗೆ ಆ ಮನುಷ್ಯ ನಡ್ಕೊಳ್ಳೋ ರೀತಿ, ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ನನ್ನ ಜೊತೆಗಿದ್ದಾಗ ನೋಡ್ಕೋತಾರಲ್ಲ, ಆ ವ್ಯಕ್ತಿತ್ವ ಮೇಲೆ ಗೌರವ ನಮಗೆ. ನಾನು ಯೂಶಲಿ ಎಲ್ಲ ಕಡೆನೂ ಹೇಳ್ತೀನಿ, ನನ್ನ ಸಿನಿಮಾ ನೋಡಿ ಫ್ಯಾನ್ ಆದವನಲ್ಲ, ಆ ಮನುಷ್ಯನ ವ್ಯಕ್ತಿತ್ವ ನೋಡಿ ನಾನು ಫ್ಯಾನ್ ಆದವನು. ಎಷ್ಟೇ ಭಗವಂತ ಅವ್ರಿಗೆ ಎಷ್ಟೇ ದೊಡ್ಡ ಯಶಸ್ಸು ಇದೆಲ್ಲ ಕೊಟ್ಟಿದ್ರು ಅಷ್ಟು ಗ್ರೌಂಡೆಡ್ ಆಗಿ ಬದುಕ್ತಾರಲ್ಲ ಎಲ್ಲರ ಜೊತೆ, ಅದೇ ನಮ್ಗೆ ತುಂಬ ಇಷ್ಟ. ಮೇಡಮ್, ನಿಮ್ಗೆ ದ ಸೇಮ್ ಕ್ವೆಶ್ಚನ್ ಕೇಳೋದಾದ್ರೆ ಏನು ಹೇಳ್ತೀರಾ? ಮುಂದಿನ ಜನ್ಮದಲ್ಲಿ 3 ಇಲ್ಲ 4 ಜನನ ನನ್ನೊಟ್ಟಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ ಯಾರಾಗಿರ್ತಾರೆ? ಅದು ಡೆಫಿನೆಟ್ಲಿ ನಮ್ಮ ಯಜಮಾನ್ರು, ಮಗು ಆಫ್ಕೋರ್ಸ್. ಯಜಮಾನರು ಅದು ಒಟ್ಟೊಟ್ಟಿಗೆ ಬರ್ತಾರೆ ಇಬ್ಬರು. ನನಗೂ ನಮ್ಮ ತಂದೆ ತಾಯಿಗೂ ನನಗೆ ತುಂಬ ಇದ್ದಾರೆ ಲಿಸ್ಟು. ಒಬ್ರು ಇಬ್ರು 4 ಅಂದ್ರೆ ಆಗಲ್ಲ ಅಂದ್ರೇನೆ ಹಾಗೆ ಮೇಡಮ್, ಒಬ್ರನ್ನ ಬಿಡಬೇಕು. ನಾನು ಹಿಂಗೆ ಕೇಳ್ಬಿಟ್ರೆ ಭಾಳ ಕಷ್ಟ ಅನಿಸ್ಬಿಡುತ್ತೆ. ನಾನು ಕ್ಯಾಮ್ರಾನು ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದು. ಎಲ್ಲ ಅಲ್ಲಿ ಶೂಟಿಂಗ್ ಮಾಡಕ್ಕಮ್ಮ. ಸೂಪರ್ ಆಗಿರೋ ನಾನ್ ವೆಜ್ ಬುತ್ತಿ. ಅಯ್ಯೋ ಡೆಫಿನೆಟ್ಲಿ. ನನಗೆ ಅಫ್ಕೋರ್ಸ್ ಎಲ್ಲದಕ್ಕಿಂತ ಹೆಚ್ಚು ನನಗೆ ತುಂಬ ರಸಾಯನ ಇಷ್ಟ. ಇವನೇನು ಮಾಡೋನು ಗೊತ್ತಾ, ಫುಲ್ಲು ಅಡುಗೆ ಮಾಡಿಸ್ಬಿಟ್ಟು ಕರ್ಸ್ಬಿಡೋನು. ಊರೊಬ್ಬನೇ ದಿನ ಇವನಿದ್ದಾಗೆಲ್ಲ. ಸರ್ ಎಲ್ಲ ಇಷ್ಟ ಕಣೆಮ್ಮ, ಎಲ್ಲ ಇಷ್ಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.